ಸೊ ಏಕ್ ವಿಲನ್ ರಿಟರ್ನ್ಸ್. ಟೈಮು ತುಂಬ ವ್ಯಾಲ್ಯೂ ಇರುತ್ತೆ ಆಯಿತಾ. ಲೈಕ್ ಟೈಮು ತುಂಬ ಲೈಕ್ ಗೋಲ್ಡ್ ಇದ್ದಂಗೆ, ಅದು ಒಂದ್ಸಲಿ ಹೋದ್ರೆ ವಾಪಸ್ ಬರೋಲ್ಲ. ನಾನು ಯಾಕಾದರೂ ಹೋಗಿ 2 ಗಂಟೆ ನನ್ನ ಜೀವನದಲ್ಲಿ ವೇಸ್ಟ್ ಮಾಡ್ಕೊಂಡು ಅನ್ನಿಸ್ತದೆ ನನಗೆ. ಏನು ಮೂವಿ ಗುರು ಅದು. ನಾನು ಫಸ್ಟ್ ಆಫ್ ಆಲ್ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗೇ ಇರಲಿಲ್ಲ, ಆದರೂ ಡಿಸಪಾಯಿಂಟಾಗಿ ಬಂದಿದ್ದೀನಿ. ಐ ಮೀನ್ ಟ್ಯಾಲೆಂಟ್ ಇರ್ಬೇಕು ಈ ಥರ ಮಾಡ್ಸೋಕ್ಕೆ ಜನಕ್ಕೆ. ಮೋಹಿತ್ ಸೂರಿ ಲೈಕ್ ಎಲ್ಲ ಕೊರಿಯನ್ ಫಿಲಮ್ ಕಾಪಿ ಹೊಡ್ಕೊಂಡು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಲೈಕ್ ಫಸ್ಟ್ ಬಂದಿದ್ದು ಎಗ್ ವಿಲನ್ನು ಚೆನ್ನಾಗಿತ್ತು, ಹಿಟ್ ಆಯಿತು, ಚೆನ್ನಾಗಿತ್ತು, ಏನೋ ಒಂದು ಹೊಸ ಟೈಪ್ ಇತ್ತು. ಇವಾಗ ಅದರ ಬಂದರೆ ಕ್ರೈಮ್ ಥ್ರಿಲ್ಲರು ಲೈಕ್ ಯಾರೂ ನೋಡೋಲ್ಲ. ಅದೆಲ್ಲ 2014, 2015, 2017 ಎಂಡ್ ಆಗಿಬಿಟ್ಟಿದೆ. ಸೊ ಅದೇ ಸೇಮ್ ಜಾನರ್ ಮೂವಿ ಮತ್ತೆ ಲೈಕ್ ಇವಾಗ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಅದು ಆಫ್ಕೋರ್ಸ್ ಫ್ಲಾಪ್ ಆಗಲೇಬೇಕಿತ್ತು. ಅದರಲ್ಲಂತೂ ಈ ಮೂವಿ ಅಂತೂ ಲೈಕ್ ಲಿಟ್ರಲಿ ನೀವು ಜನಕ್ಕೆ ಏನು ಅಂದ್ಕೊಂಡಿದ್ರೆ ಅಂತ ಅರ್ಥ ಆಗ್ತಿಲ್ಲ. ಹುಚ್ಚರ ನಾವೆಲ್ಲ. ಲೈಕ್ ನಮಗೆ ಅರ್ಥ ಆಗುತ್ತೆ ಮೂವಿ ಹೆಂಗೆ ಎಂಡ್ ಆಗುತ್ತೆ ಅಂತಲೂ ಗೆಸ್ ಮಾಡ್ತೀವಿ, ಪ್ರಿಡಿಕ್ಟ್ ಮಾಡ್ತೀವಿ. ತುಂಬ ಚೇಂಜ್ ಆಗಿದ್ದಾರೆ, ಮೊದಲಿದ್ದಂಗೆ ಇಲ್ಲ. ಲೈಕ್ ಮೊದಲು 2015, 2014 ಒಳಗೆ ಈ ಥರ ಮೂವಿ ಹಿಟ್ ಆಗ್ತೀವಿ, ಇವಾಗ ಆಗಲ್ಲ ಆ ಥರ. ಮತ್ತು ಆದ್ರೂ ಲೈಕ್ ಕೊರಿಯನ್ ಫಿಲಮ್ ಕಾಪಿ, ಇದು ಕೊರಿಯನ್ ಫಿಲಮ್ ಕಾಪಿನೇ. ಐ ಮೀನ್ ಲೈಕ್ ಆ್ಯಕ್ಟಿಂಗ್ ಮಾಡ್ತಿರೋದು ಯಾರು? ಅರ್ಜುನ್ ಕಪೂರ್ ಇದ್ದಾನೆ, ಆಮೇಲೆ ತಾರಾ ಸುತಾರಿಯಾ ಇದ್ದಾಳೆ, ಆಮೇಲೆ ದಿಶಾ ಪಾಟೇರಿ ಸ್ವಲ್ಪ ಲೈಕ್ ಆಗ್ತಾಳೆ ನನಗೆ. ಅದು ಆ್ಯಕ್ಟಿಂಗ್ ವೈಸ್ ಅಲ್ಲ, ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಮಾತ್ರ. ಅದಾದಮೇಲೆ ಜಾನ್ ಅಬ್ರಾಮಿಗೆ ಒಂದು ಲೆವೆಲ್ ಇದೆ. ಆದರೆ ಈ ಮೂವಿ ಯಾಕೆ ಮಾಡೋಕೆ ಒಪ್ಕೊಂಡ್ರೆ, ಈ ಥರ ಮೂವಿ ಮುಂಚೆನೇ ಬಂದಿದೆ ಅವ್ರದ್ದು, ಸೇಮ್ ಟು ಸೇಮ್ ಸ್ಟೋರಿ, ಭಾಳ ಸಿಮಿಲರ್ ಇದೆ. ಅದು ಮತ್ತೆ ಯಾಕೆ ಒಪ್ಕೊಂಡ್ರೆ ಗೊತ್ತಿಲ್ಲ. ಮತ್ತು ಮೂವಿ ಒಳಗೆ ಕ್ಯಾಬ್ ಡ್ರೈವರ್ ಆಗಿರ್ತಾನೆ ಜಾನ್ ಅಬ್ರಾಮು. ಲೈಕ್ ಅವನು ಏನೋ ಒಂದು ಅವನಿಗೆ ದೋಖ ಕೊಟ್ಟಿರ್ತಾಳೆ, ಲೈಕ್ ಅವ್ನಿಗೆ ಮೋಸ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು ಇರೋಬ್ಬರ ಲೈಕ್ ಯಾರು ಮೋಸ ಮಾಡಿರ್ತಾರೋ ಹುಡುಗಿಗೆಲ್ಲ ಸಾಯಿಸ್ಕೊಂಡ್ಬರ್ತಾನೆ. ಲೈಕ್ ಅವ್ನು ಕ್ಯಾಬ್ ಡ್ರೈವರ್ ಆಗಿರ್ತಾರಲ್ಲ, ಕ್ಯಾಬ್ ಒಳಗೆ ಯಾವ ಹುಡುಗಿ ಹತ್ತುತ್ತಾರೋ ಅಕಸ್ಮಾತ್ ಅವಳು ಯಾವ್ದಾದ್ರು ಹುಡುಗಿಗೆ ಮೋಸ ಮಾಡಿದರೆ ಅವಳಲ್ಲೇ ಮಟ್ಯಾಶು. ಲೈಕ್ ಯಾವಾಗಾರ ನೋಡಿದ್ರೆ ಲೈಕ್ ಹಗ್ ಮಾಡಿದಾಗ ಸುತ್ತೋಗೋದು, ಲೈಕ್ ಇವೆಲ್ಲ ಸಿಗುತ್ತೆ ನಿಮಗೆ ಮೂವಿ ನೋಡಿದ್ರೆ ನಿಮಗೆ. ಸೊ ಅದಂತೂ ಮಿಸ್ ಮಾಡ್ಕೋಬೇಡಿ, ನೋಡ್ಕೊಳ್ರಿ. ಅದು ಅಂದರೆ ಪೂರ್ತಿ ನೆಗೆಟಿವ್ ಹೇಳಲ್ಲ, ಪಾಸಿಟಿವ್ ಕೂಡ ಇದೆ. ಅರ್ಜುನ್ ಕಪೂರಿಂದು ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಈ ಮೂವಿ ಒಳಗೆ. ಲೈಕ್ ಅದೇನೋ ಪೋನಿಟೇಲಿಂದ ಆಗೋದು, ಇದಾಗೋದು, ಅದೊಂದೇನೋ ಒಂದು ಓಕೆ ಅನ್ಸ್ಬೋದು. ಆಮೇಲೆ ಜಾನ್ ಅಬ್ರಾಮ್ ಒಂದು ಫೈಟಿಂಗ್ ಸೀನ್ ಇದೆ, ಟ್ರೈನ್ ಒಳಗೆ ಫೈಟಿಂಗ್ ಸೀನ್ ಇದೆ, ಅದು ಓಕೆ ಇದೆ, ಅವರೇಜ್ ಇದೆ. ಆದರೆ ಅದರೊಳಗೂ ಸ್ವಲ್ಪ ಲಾಜಿಕ್ಕೆ ಇಲ್ಲ, ಎಲ್ಲ ಲೈಕ್ ಫಿಸಿಕ್ಸ್ನ ಕಿಲ್ ಮಾಡಿಬಿಟ್ಟಿದ್ದಾರೆ. ಒಂದು ಮೆಟ್ರೋದೊಳಗೆ ಇರುತ್ತಲ್ಲ ಲೈಟು, ಅದಕ್ಕೆ ಒಂದು ಹಿಂಗೆ ಹೊಡಿತಾನೆ, ಇರೋ ಬರೋದು ಎಲ್ಲ ಲೈಟ್ ಆಫ್ ಹೋಗ್ಬಿಡ್ತವೆ. ಅದು ಯಾವ ಫಿಸಿಕ್ಸು, ಅದು ಯಾರು ಹೇಳ್ಕೊಟ್ರೆ ಗೊತ್ತಿಲ್ಲ ನನಗೆ. ಆದರೆ ಅದೊಂದು ಇಲ್ಲಾಜಿಕಲ್ ಸೀನ್ ಅಂತೂ ಇತ್ತು. ಆಮೇಲೆ ಹಾಡು ಚೆನ್ನಾಗಿದ್ದಾವೆ ಅಷ್ಟೇ ಆಯಿತಾ. ಲೈಕ್ ಅಂದರೆ ಅದನ್ನು ರಿಮಿಕ್ಸ್ ಮಾಡಿದಾರೆ ಹೊರತು, ಆದರೆ ಒಂದೇನು ತೆರಿ ಗಲ್ಯ ಲೈಕ್ ರಿಟರ್ನ್ಸ್ ಒಂದು ಹಾಡಿದಿಲ್ಲ. ಮೂವಿದು ಲೈಕ್ ಸ್ಟೋರಿ ಸ್ವಲ್ಪ ಹಳೇದಾಗಿದ್ದು, ಲೈಕ್ ಓಲ್ಡಿನ್ ಟೈಮ್ಸ್ ಆಗಿದ್ರು ಕೂಡ ಪೇಸ್ ಮಾತ್ರ ಸ್ಪೀಡಾಗಿ ಎತ್ಕೊಳ್ಳುತ್ತೆ. ಫಸ್ಟ್ ಆಫ್ ಆಲ್ ಸ್ವಲ್ಪ ಬೋರ್ ಆಗುತ್ತೆ, ಆದರೆ ಸೆಕೆಂಡ್ ಆಫ್ ಆಲ್ ಅದೇ ಲೈಕ್ ಡಬಲಾಗಿ ಎತ್ಕೊಂಡ್ಬಿಡುತ್ತೆ ಪೇಸು. ಯಾಕಂದರೆ ಮೂವಿ 2 ಗಂಟೆ ಇದೆ, 2 ಗಂಟೆ ಒಳಗೆ ಸ್ವಲ್ಪ ಒಂದು ಲೈಕ್ ಆವ್ರೇಜಲ್ಲಿ ಒಂದು 15 ಮಿನಿಟ್ಸ್ ತೆಗೆದ್ರು ಹಾಡಿಗಂತ ನಾವು ಇನ್ನೇನು 150 ಅಥವಾ ಎಷ್ಟೋ ಇದು ಇರುತ್ತೆ. ಲೈಕ್ 1 hour 45 minutes ಅಥವಾ 50 minutes ನಡೆಯುತ್ತೆ ಮೂವಿ. ಅದರೊಳಗೆ ಲೈಕ್ ತುಂಬ ಶಾರ್ಟ್ ಆಗಿದ್ದು ಕೂಡ ಕರೆಕ್ಟಾಗಿ ಎಡಿಟ್ ಮಾಡಿದ್ದಾರೆ, ಏನೂ ಮಿಸ್ ಔಟ್ ಮಾಡ್ಕೊಂಡಿಲ್ಲ. ಆಮೇಲೆ ಲೈಕ್ ಏನು ನಂಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಬಿಲ್ಡಪ್ ಮಾಡೋಕ್ಕೆ ಭಾಳ ಟ್ರೈ ಮಾಡಿದ್ದಾರೆ. ಲೈಕ್ ಅಂದರೆ ಪ್ರಿಡಿಕ್ಟ್ ಮಾಡ್ತಿದ್ವಿ ನಾವು, ಲೈಕ್ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಇದೆಲ್ಲ ಹಳೇ ಕಾಲದ ಮೂವೀಸು, ಲೈಕ್ ಅವಾಗೆಲ್ಲ ಬರೋದು ಹಂಗೆ ಅಂತ. ಈಗೆಲ್ಲ ಆ ಥರ ಮೂವೀಸ್ 1000 ನೋಡ್ಬಿಟ್ಟಿದ್ದೀವಿ. ಆಮೇಲೆ OTTಯಲ್ಲಂತೂ ಸಾಯ್ತಿರ್ತಾವೆ ಬಿದ್ದು, ಲೈಕ್ ಅಷ್ಟೊಂದು ಮಾಡ್ತಿರ್ತಾರೆ. ಅದೇ ಥರ ಮೂವಿ ನಾನು ಲೈಕ್ OTTಗೆ ನೋಡ್ತೀನಿ, ದುಡ್ಡು ಕೊಟ್ಟು ಯಾಕೆ ನೋಡೋಕೆ ಹೋಗ್ಬೇಕು. ಆದರೂ ಹೋಗಿದ್ದೀನಿ ನೋಡೋಕ್ಕೆ. ಆಮೇಲೆ ಅಂದರೆ ನನಗೆ ಏನು ಇಷ್ಟ ಆಗಿದೆ ಅಂದರೆ ಕ್ಲೈಮ್ಯಾಕ್ಸ್ ಒಂದು ಇಷ್ಟ ಆಗಿದ್ದು. ಪೂರ್ತಿ ಶಾಕ್ ಆಗ್ಬಿಟ್ಟೆ ನಾನು ಏನು ಪ್ರಿಡಿಕ್ಟ್ ಮಾಡ್ಕೊಂಡಿದ್ದೆನಲ್ಲ ಟ್ರೇಲರ್ ನೋಡ್ಬಿಟ್ಟು. ಲೈಕ್ ದಿಶಾ ಪಟಾನಿ ಅಥವಾ ಲೈಕ್ 4 ಜನ ಹೀರೋಗಳೆಲ್ಲ ಯಾರೋ ಒಂದು ಕಿಲ್ಲರ್ ಇರ್ತಾರೆ, ಅಥವಾ ಹುಡುಗಿರ್ತಾರೆ, ನೀವೇನು ಕಿಲ್ಲರ್ ಅಂದ್ಕೊಂಡಿರ್ತೀವಲ್ಲ. ಸೊ ಅದು ಪೂರ್ತಿ ಲೈಕ್ ಚೇಂಜ್ ಆಗುತ್ತೆ, ನೀವು ಶಾಕ್ ಆಗಿಬಿಡ್ತಾರೆ ನೀವು ಕ್ಲೈಮ್ಯಾಕ್ಸ್ ನೋಡಿ, ಏನಪ್ಪ ಈ ಥರ ಆಗಿದೆ ಅಂತ. ಅದೊಂದು ಚೆನ್ನಾಗಿತ್ತು. ಆಮೇಲೆ ಕ್ಲೈಮ್ಯಾಕ್ಸ್ ಮುಗಿದ ಮೇಲೂ ಕೂಡ ಪೋಸ್ಟ್ ಕ್ರೆಡಿಟ್ ಸೀನ್ ಒಳಗೆ ಒಂದು ಇದು ಬರುತ್ತೆ. ಲೈಕ್ ಪೋಸ್ಟ್ ಕ್ರೆಡಿಟ್ ಸೀನ್ ಅಂತ ಹೇಳಕ್ಕೆ ಬರಲ್ಲ, ಅಂದರೆ ಕ್ಲೈಮ್ಯಾಕ್ಸ್ ಮುಗಿದ ಮೇಲೂ ಕೂಡ ಇನ್ನೊಂದು ಶಾಕ್ ಇದೆ, ಅದು ಕೂಡ ನೀವು ಮೂವಿ ಒಳಗೆ ನೋಡಬೇಕಾಗುತ್ತೆ. ಸೊ ಇವೆರಡು ಬಿಟ್ಟರೆ ಈ ಕ್ಲೈಮ್ಯಾಕ್ಸು ಮತ್ತು ಮಿಡ್ ಪಾರ್ಟಲ್ಲಿ ಒಂದೇನೋ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಇತ್ತು, ಅದೊಂದೇ ಇಷ್ಟ ಆಗಿದೆ ನನಗೆ. ಅದು ಬಿಟ್ಟರೆ ಲೈಕ್ ಪೂರ್ತಿ ಬಿಲ್ ಅನಿಸಿದೆ ಮೂವಿ ನನಗೆ. ಸೊ ಇಷ್ಟು ಇದೆ. ಸೊ ನೋಡಬೇಕು, ಅಕಸ್ಮಾತ್ ಲೈಕ್ ನಿಮಗೆ 1 time ವಾಚ್ ಬೇಕು, ನಮಗೆ ಹಿಂದಿ ಮೂವಿ ಇಷ್ಟ ಇದು ಲೈಕ್ ಏಕ್ ವಿಲನ್ ಮುಂಚೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮುಂಚೆದಕ್ಕೇನು ರಿಲೇಟೆಡ್ ಇಲ್ಲ, ಆದರೆ ರಿಲೇಟೆಡ್ ಥರ ಮಾಡ್ಕೊಂಡಿದ್ರೆ ರಿಲೇಟೆಡ್ ಏನಿಲ್ಲ. ಅದು 8 years ಆದಮೇಲಿನ ಸ್ಟೋರಿ ಇದು. ಸೊ ನಿಮಗೆ ಇಷ್ಟ ಆದರೆ ನೋಡಿ, ಲೈಕ್ ಇಲ್ಲಾಂದರೆ ಬಿಡಿ ಅಂತ ಹೇಳ್ತಾ ರಿವ್ಯೂನ ಮುಗಿಸ್ತೀನಿ. ಸೊ ದಿಸ್ ವಾಸ್ ಮೈ ಯೂಟ್ಯೂಬ್ ವಿಡಿಯೋ. ಸೊ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬೇರೆ ಟಾಪಿಕ್ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್, ಬೈ.